ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಸೊ ಅಮಿತ್ ಶಾ ಕೇಂದ್ರ ಸಚಿವ ಅವರಿಗೆ ಚಾಣಕ್ಯ ಅನ್ನುವ ಬಿರುದನ್ನು ನಮ್ಮ ಮಾಧ್ಯಮಗಳು ಕೊಟ್ಟವು. ಸೊ ಸತತವಾಗಿ ಬಿ ಜೆ ಪಿಯವರಿಗೆ ವಿಶೇಷ ಬಿರುದುಗಳನ್ನು ಮಾಧ್ಯಮಗಳು ಕೊಡ್ತಾ ಬಂದರು. ಅದಕ್ಕೆ ನಾವು ಬಾಲಂಗೋಚಿ ಮಾಧ್ಯಮ, ಗೋಧಿ ಮೀಡಿಯಾ ಹೀಗೆಲ್ಲ ಕರೆಯೋದು. ಸೊ ಅಮಿತ್ ಶಾ ಯಾವ ಸೀಮೆ ಚಾಣಕ್ಯ ನನಗೆ ಅರ್ಥ ಆಗಿಲ್ಲ. 14 ಎಲೆಕ್ಷನ್ ಗೆದ್ದ ಅಂದ ತಕ್ಷಣ ಬಿರುದು ಕೊಟ್ಟುಕೊಳ್ಳಿ ಬಿಡಿ. ಆದರೆ ನಾನು ಚಾಣಕ್ಯ ನೀತಿ ಬಗ್ಗೆ ಮಾತನಾಡಿ ಇವತ್ತಿನ ಸ್ಥಿತಿ ಬಗ್ಗೆ ವಿಶೇಷವಾಗಿ ಟ್ರೈ ಮಾಡ್ತೀನಿ. ಚಾಣಕ್ಯ ನೀತಿ ಏನಿದೆ ಅದರಲ್ಲಿ ಒಂದು ಚಾಣಕ್ಯನ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ, ಹಾಗೆಯೇ ರಾಜಕಾರಣದಕ್ಕೆ ಸಂಬಂಧಪಟ್ಟ ಹಾಗೆ ಚಾಣಕ್ಯ ಹಲವು ಸೂತ್ರಗಳನ್ನು ಕೊಡ್ತಾ ಹೋಗ್ತಾನೆ. ಅದು ಒಂದು ಬಹಳ ಮುಖ್ಯವಾದ ಸೂತ್ರ ಅಂತ ಅಂದರೆ ವಿರೋಧಿಗಳನ್ನು ಹತ್ತಿಕ್ಕುವುದು ಹೇಗೆ, ಹೌ ಟು ಫಿನಿಶ್ ವಿರೋಧಿಗಳು, ಹೌ ಟು ಫಿನಿಶ್ ದೆಮ್ ಅಂತ. ಸೊ ಅದಕ್ಕೆ ಆತ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಅಧಿಪತಿಯನ್ನಾಗಿ ಮಾಡೋ ಸಂದರ್ಭದಲ್ಲೂ ಕೂಡ, ಅದಾದ ಮೇಲೂ ಕೂಡ ಅವನು ಬೇರೆ ಬೇರೆ ದಾರಿಗಳನ್ನು ಅನುಸರಿಸ್ತಾ ಹೋಗ್ತಾನೆ. ಸೊ ಅದರಲ್ಲಿ ಕೆಲವು ಬಹಳ ಇವತ್ತಿನ ಸಂದರ್ಭದಲ್ಲಿ ಆ್ಯಪ್ಟ್ ಆಗಿರುವಂಥದ್ದು ಇಲ್ದಿರೋದು ಇದೆ. ಅದರಂತೆ ವೈರಿಗಳನ್ನು ಎದುರಿಸುವಾಗ ನಮ್ಮ ಪಂಚತಂತ್ರದಲ್ಲಿ ಕೂಡ ಕೆಲವು ಕಥೆಗಳು ಬರ್ತವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಮಿತ್ರ ಭೇದ ಅಂತ, ಅದು ಪಂಚತಂತ್ರನೂ ಹೇಳುತ್ತೆ, ಈ ಕಡೆ ಚಾಣಕ್ಯನೂ ಹೇಳ್ತಾರೆ. ಅಂದರೆ ನಮ್ಮ ವಿರೋಧಿಗಳು ಏನಿದ್ದಾರೆ ಅವರನ್ನು ಡಿವೈಡ್ ಮಾಡಬೇಕು ಅಂತ, ಹೊಡಿತಾ ಹೋಗಬೇಕು, ಮಿತ್ರ ಭೇದ ಮುಗಿಸ್ಬೇಕು ಅವ್ರನ್ನ. ಯಾಕೆಂದರೆ ನಮ್ಮ ವಿರೋಧಿಗಳು ಒಂದಾಗ್ತಾ ಹೋದರೆ ಹಾನಿಯಾಗುವುದು ನಮಗೆ. ಇದು ಬಹುತೇಕ ನಮ್ಮ ಪುರಾತನ ಚಾಣಕ್ಯ ನೀತಿಯಿಂದ ಪಂಚತಂತ್ರದವರೆಗೆ ಎಲ್ಲರೂ ಹೇಳ್ತಾ ಬಂದಿತ್ತು. ಆದರೆ ಯಾರು ತಮ್ಮನ್ನೇ ತಾವು ಮಾಧ್ಯಮಗಳಿಂದ ಚಾಣಕ್ಯ ಅನ್ನುವ ಬಿರುದಾಂಕಿತದಿಂದ ಯಾರು ಒಳಗಾಗಿದ್ದಾರೆ, ಬಿರುದಾಂಕಿತರಾಗಿದ್ದಾರೆ, ಸೊ ಈ ಗುಜರಾತಿ ಲಾಬಿ ಅಂತ ನಾನು ಕರಿತೀನಿ. ಈ ಗುಜರಾತಿ ಲಾಬಿಗೆ ಇದು ಅರ್ಥ ಆಗ್ತವೋ ಇಲ್ವೋ, ಇದನ್ನು ನಾನು ಭಾಳ ಮುಖ್ಯವಾಗಿ ಹೇಳಬೇಕು. ಕಾರಣ ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನ ಇದೆಯಲ್ಲ, ಇವೆರಡರ ನಿರ್ವಹಣೆಯಲ್ಲಿ ಭಾರತ ಈಗ ಸೋತಿದ್ದು ಮತ್ತು ಬಾಂಗ್ಲಾದೇಶವನ್ನು ಎತ್ಕೊಂಡು ಹೋಗ್ಬಿಟ್ಟು ಪಾಕಿಸ್ತಾನಕ್ಕೆ ಕೊಟ್ಟು ಬಂದಿತ್ತು. ಅಂದರೆ ಮಿತ್ರ ಭೇದವನ್ನು ಮಾಡುವುದಕ್ಕೆ ಬದಲಾಗಿ ನಮ್ಮ ವೈರಿಗಳನ್ನು ಒಗ್ಗಟ್ಟಾಗುವಂತೆ ಮಾಡಿದದ್ದು ಮೋದಿ ಸರ್ಕಾರ. ಒಗ್ಗಟ್ಟಾಗುವಂತೆ ಮಾಡಿದ್ದು, ಅವ್ರು ಒಂದಾಗಿ ಫೈಟ್ ಮಾಡಬೇಕು ಅಂತ. ಇಡೀ ಬಾಂಗ್ಲಾ ನೀತಿಯಲ್ಲಿ ನಾವು ಸೋತು ಮುಳುಗಿ ಹೋಗ್ಬಿಟ್ಟಿದ್ದೇವೆ. ಈ ಸ್ಥಿತಿಯಲ್ಲಿ ಸೊ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಢಾಕಾಕ್ಕೆ ಹೋದಿರಲಿಲ್ಲ. ಯಾಕೆಂತಂದರೆ ಅವರು ಆ ರಿಲೇಷನನ್ನು ಮತ್ತೆ ಇದು ಮಾಡೋದಕ್ಕೆ ಬಿಲ್ಡಪ್ ಮಾಡ್ಬೋದ ಅನ್ನೋ ಒಂದು ಹೆಜ್ಜೆಯನ್ನು ಇಟ್ಟಿದ್ದರು. ಸೊ ಅವರು ಹೋದಂಥ ಸಂದರ್ಭದಲ್ಲಿ ಏನೋ ಒಂದು ವಾತಾವರಣ ಅಂತ ಸೃಷ್ಟಿಯಾಗತ್ತೆ ಅಂದಾಗ ಇದ್ದಕ್ಕಿದ್ದ ಹಾಗೆ ಕ್ರಿಕೆಟ್ ಬಂದು ನಿಂತು. ಕ್ರಿಕೆಟ್ ಅಧಿಪತಿ, ಭಾರತ ಕ್ರಿಕೆಟ್ ಅಧಿಪತಿ ಇದ್ದಾರಲ್ಲ ಈಗ, ಯಾರು ಒಳ್ಳೆಯವರು, ಅಮಿತ್ ಶಾ ಮಗ ಜೈ ಶಾಗೆ ಈಗ ಸಾವಿರಾರು ಕೋಟಿಯ ಕ್ರಿಕೆಟ್ ಮಂಡಳಿಯನ್ನು ಕೊಟ್ಬಿಟ್ಟು ಮಗನಿಗೆ ರಿಹ್ಯಾಬಿಲಿಟೇಟ್ ಮಾಡಿದ್ದಾರೆ ಸನ್ಮಾನ್ಯ ಅಮಿತ್ ಶಾ. ಅವ್ರಿಗೇನು ಗೊತ್ತಾ, ಭಾಳ ಸಿಕ್ಕಾಪಟ್ಟೆ ಬುದ್ಧಿವಂತ ಅಂತ ಹೇಳ್ತಾರೆ ಅವರು. ಎಷ್ಟು ಬುದ್ಧಿವಂತ ಅಂದರೆ ಗುಜರಾತಿ ಒಂಚೂರು ಬರುತ್ತದೆ, ಅದು ಬಿಟ್ಟರೆ ಇಂಡಿಯಾದ ಯಾವುದೇ ಭಾಷೆ ಬರೆದಿರುವಂಥ ಮಹಾನ್ ಬುದ್ಧಿವಂತ ಜೈ ಶಾ. ಮೊದ್ದು ಮಣಿ ಅಂತಾರೆ ಗೊತ್ತಾ. ಏನು ಮಾಡ್ತಾರೆ, ಯೂಸ್ವಲಿ ಈ ದಡ್ಡ ಮಕ್ಕಳನ್ನ ಹುಡ್ಸ್ಕೊಬಿಟ್ಟಿರ್ತಾರೆ ಇವರು, ಅವರು ತಗೊಂಡು ಹೋಗಿ ಅಲ್ಲಿ ರಿಹ್ಯಾಬಿಲಿಟೇಟ್ ಮಾಡ್ಬೋದು. ಅದು ಏನಿವೆ ಮಾಡ್ಕೊಳ್ಳಿ. ಆದರೆ ಆಗಿದ್ದೇನು ಗೊತ್ತಾ, ಮೊದಲನೇದಾಗಿ ನಾನು ಈ ಹಿಂದೆನೂ ಈ ಬಗ್ಗೆ ಚರ್ಚೆ ಮಾಡಿದ್ದೆ, ಕ್ರಿಕೆಟನ್ನು ಕೇಸರೀಕರಣ ಮಾಡಿದ್ದು ಒಂದು. ಆ ಗೌತಮ್ ಗಂಭೀರ್ನ ತಗೊಂಡೋಗಿ ಕೂಡಿಸ್ಬಿಟ್ಟು ಅವ್ನು BJP MP ಪಂಪಿನ ಏನೋ ಆಗಿದ್ದ, ಅವನು ಕ್ರಿಕೆಟ್ ನಾಶಪಡಿಸೋದು ಸಾಕು, ಅವನು ತಗೊಂಡೋಗಿ ಕೂಡಿಸ್ಬಿಟ್ಟು ಅದರ ಜೊತೆಗೆ ಇಡೀ ಭಾರತದ ಕ್ರಿಕೆಟಿಗರ ಇದೇನಿದೆ ಯೂನಿಫಾರ್ಮ್ ಡ್ರೆಸ್ಗಳನ್ನು ಬದಲು ಮಾಡಿ ಕೇಸರಿ ಮಾಡಿದ್ದು. ಈಗ ಸಾವಿರ ಕೇಸರೀಕರಣದ ಒಂದು ಆಯಿತಾ. ಈಗ ಮೊಹಮ್ಮದ್ ಶಮಿ ಅಂತವನು ಅವ್ರನ್ನ ಒಳಗೆ ತಗೋತಾ ಇಲ್ಲ, ಯಾಕೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ.
ಅದ್ರ ಬಗ್ಗೆ ಈಗ ನಾನು ಚರ್ಚೆ ಮಾಡ್ತಾ ಇಲ್ಲ. ಈಗ ನಾನು ಹೇಳ್ತಾ ಇರೋದು ಲೇಟೆಸ್ಟ್ ಆಗಿ ಕ್ರಿಕೆಟ್ ವಿಚಾರದಲ್ಲೂ ಪಾಕಿಸ್ತಾನ ಬಾಂಗ್ಲಾ ಒಂದಾಗುವಂತೆ ಮಾಡಿದ್ವಿ. ಇದು ಲೇಟೆಸ್ಟ್ ಡೆವಲಪ್ಮೆಂಟ್. ಅದಕ್ಕೆ ಕಾರಣ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಏನಿದೆ ಶಾರುಖ್ ಖಾನ್, ಆ ತಂಡಕ್ಕೆ ಪಾಕಿಸ್ತಾನದ ಆಟಗಾರರೊಬ್ಬರು ತಗೊಂಡಿದ್ದು. ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಿದ್ದೀನಿ, ತಾವು ನನ್ನ ಇದರಲ್ಲಿ ನೋಡ್ಬೋದು. ಸೊ ಈ ಹರಾಜಿಗಿದ್ರು ಅವ್ರು ತಗೊಂಡ್ರು. ಇದಕ್ಕಿಂತ ಶಾರುಖ್ ಖಾನ್ ಮುಸ್ಲಿಂ ಅಲ್ವಾ, ಅವ್ನು ಟಾರ್ಗೆಟ್ ಮಾಡಬೇಕು ಅಂತ ಮಾಡೋಕ್ಕೆ ಹೋಗಿ BCCI ಹೇಳಿ ಅವನ್ನ ಎತ್ತಾಕಿ ಅಂತ ಆಯಿತು. ಇದಾದ್ಮೇಲೆ ಆಗಿದ್ದೇನು, ಬಾಂಗ್ಲಾದೇಶ ಸೆಟಲ್ ನಿಲ್ತು. ನಾವು ಭಾರತಕ್ಕೆ ಬರಲ್ಲ, ವರ್ಲ್ಡ್ ಕಪ್ ಸಾಧ್ಯ ಆದರೆ ಶ್ರೀಲಂಕಾದಲ್ಲಿ ನಮ್ಮ ಪಂದ್ಯಗಳನ್ನ ಮಾಡಿ ವರ್ಲ್ಡ್ ಕಪ್, ಇಲ್ಲ ನಾವು ಬರಲ್ಲ, ಆಯಿತಾ. ಸೊ ಈಗಾಗಲೇ ಪಾಕಿಸ್ತಾನ ಅವರು ಭಾರತದಲ್ಲಿ ಆಡಲ್ಲ, ಆ ಸ್ಥಿತಿನೂ ನಾವೇ ನಿರ್ಮಾಣ ಮಾಡಿದ್ದು. ಅಂದರೆ ಕ್ರಿಕೆಟ್ ಒಳಗಡೆ ರಾಜಕಾರಣವನ್ನು ತಂದಿದ್ದು ನೋಡಿ. ಕ್ರೀಡೆ ರಾಜಕಾರಣವನ್ನು ಹೆಚ್ಚು ಸ್ವಚ್ಛಗೊಳಿಸ್ಬೇಕಂತೆ. ಅದಕ್ಕೇ ನಾವು ಹೇಳ್ತಾ ಇರ್ತೀವಿ ಕ್ರೀಡಾ ಮನೋಭಾವ, ಮನುಷ್ಯನಿಗೆ ಕ್ರೀಡಾ ಮನೋಭಾವ ಇರಬೇಕು. ಅದರಲ್ಲಿ ಸೋಲು ಗೆಲುವು ಎಲ್ಲ ಇರುತ್ತೆ. ಕ್ರೀಡೆ ನಮ್ಗೆ ಕಲಿಸ್ತಾ ಹೋಗುತ್ತೆ. ಏನನ್ನು ಕಲಿಸುತ್ತೆ? ಕ್ರೀಡೆ ನಮ್ಮನ್ನು ಮನುಷ್ಯರನ್ನಾಗಿ ಮಾಡುತ್ತೆ. ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುತ್ತೆ. ರಾಜಕಾರಣ ನಮ್ಮನ್ನು ರಾಕ್ಷಸರನ್ನಾಗಿ ಮಾಡುತ್ತೆ. ಯಾಕೆ ಗೊತ್ತಾ? ರಾಜಕಾರಣದಲ್ಲಿ ಇರೋ ಅಧಿಕಾರ ಕೇಂದ್ರಿತವಾದ್ದು. ಅಧಿಕಾರವನ್ನು ಗ್ರ್ಯಾಬ್ ಮಾಡಬೇಕು, ಸುಳ್ಳು ಹೇಳಬೇಕು, ಏನೇನು ಮಾಡೋಕ್ಕೆ ಸಾಧ್ಯವೋ ಅದನ್ನೆಲ್ಲ ಮಾಡಬೇಕು. ಅದು ರಾಜಕಾರಣ ಕಲಿಸ್ತಾ ಹೋಗುತ್ತೆ. ಆದ್ದರಿಂದ ಕ್ರೀಡೆ ಮತ್ತು ರಾಜಕಾರಣವನ್ನು ಪ್ರತ್ಯೇಕವಾಗಿ ಇಡಬೇಕು ಅಂತ ರಾಜಕಾರಣ ಕೆಲಸ ಮಾಡಲಿ. ಕ್ರೀಡೆ ಸ್ನೇಹಕ್ಕೆ, ಸಂಬಂಧಗಳಿಗೆ ಕಾರಣ ಆಗಬೇಕು ಅಲ್ವಾ. ಆದರೆ ಈಗಿನ ಪ್ರಭುತ್ವ, ಮೋದಿ ಪ್ರಭುತ್ವ ಇಡೀ ಕ್ರೀಡೆಯ ಒಳಗೆ ರಾಜಕಾರಣವನ್ನು ತಂದದ್ದು, ಎಸ್ಪೆಷಲಿ ಕ್ರಿಕೆಟ್ ಒಳಗಡೆ ರಾಜಕಾರಣವನ್ನು ತಂದು ನಮ್ಮ ಕ್ರಿಕೆಟ್ ಆಟಗಾರರನ್ನೆಲ್ಲ ಅವರೇನೋ ಗಡಿಯನ್ನು ಕಾಯುವ ಸೈನಿಕರು ಅನ್ನೋ ಹಾಗೆ ಅವ್ರನ್ನ ಪರಿವರ್ತಿಸೋದು. ಕೈ ಕೊಡಬೇಡಿ, ಅವರಿಗೆ ಸೆಕೆಂಡ್ ಮಾಡಬೇಡಿ, ದೂರ ನಿಂತ್ಕೊಳ್ಳಿ, ಅವ್ರು ನೋಡ್ಬಿಟ್ಟು ಹಿಂಗೆ ಕಣ್ಣು ಬಿಡಿ, ಅವ್ರು ನಮಗಾಗಲ್ಲ ವೈರಿಗಳು ಅಂತ ಹೇಳಿ ಮಾಡಿದ್ರು. ಆದರೆ ಇವರು ಏನು ಮಾಡೋದು, ಜೈಶಂಕರ್ ಹೋಗ್ಬಿಟ್ಟು ಅಲ್ಲಿ ಯಾರ್ಯಾರಿಗ ಪಾಕಿಸ್ತಾನ ಸ್ಪೀಕರಿಗೆ ಹ್ಯಾಂಡ್ ಹೊಡೆದು ಬಂದರು. ಇಲ್ಲಿ ಬಲಿಪಶುವಾದವರು ಯಾರು? ನಮ್ಮ ಕ್ರಿಕೆಟಿಗರು ಅಲ್ವಾ. ಮಹಿಳಾ ಕ್ರಿಕೆಟರಿಗೂ ಪುರುಷರಿಗೂ ಯಾರು ಪಾಕಿಸ್ತಾನ ಜೊತೆ ಶೇಕ್ ಹ್ಯಾಂಡ್ ಮಾಡೋಂಗಿಲ್ಲ, ಮಾಡ್ಕೊಡ್ದು ನಾವು. ಮತ್ತೆ ಯಾಕೆ ಆಡ್ತೀರಿ? ಯಾವ ಇದಕ್ಕೆ ಆಡ್ತೀರಿ? ಯಾಕೆ ಆಡ್ತೀರಿ? ಕ್ರಿಕೆಟ್ ಬಿಟ್ಟಾಕಿ, ಕ್ರಿಕೆಟ್ನೇ ಬಿಡಿ. ದೇಶ ಮುಳುಗೋಗಲ್ಲ. ದೇಶ ಪ್ರೇಮ ಭಾಳ ದೊಡ್ಡದಲ್ಲ ನಮಗೆ. ರಾಷ್ಟ್ರ ಪ್ರೇಮ, ದೇಶ ಪ್ರೇಮ ಅಲ್ವಾ. ಸದಾ ವತ್ಸಲೆ ಮಾತ್ರ ಭೂಮಿ ಹೇಳ್ಕೊಂಡು ಕೂತ್ಕೊಳ್ಳಿ, ಏನು ಗಂಟು ಹೋಗೋದು? ಯಾಕೆ ಕ್ರಿಕೆಟ್ ಆಡ್ತೀರಿ? ವರ್ಲ್ಡ್ ಕಪ್ ಯಾಕೆ ಆರ್ಗನೈಸ್ ಮಾಡ್ತೀರಿ? ಮಾಡೋ ಯೋಗ್ಯತೆ ಇಲ್ಲ. ಯಾಕಂದರೆ ನಮ್ಮ ಕ್ರೀಡೆ ಪ್ರೀತಿಯನ್ನು ಕಲಿಸೋದಾದರೆ ನಮಗೆ ಕ್ರೀಡೆಯನ್ನು ನಾವು ದ್ವೇಷಕ್ಕಾಗಿ ಬಳಸ್ಕೊತಾ ಇದ್ದೀವಿ. ದಟ್ ಇಸ್ ಹಾರಿಬಲ್ ಥಿಂಗ್. ಬಿಟ್ಬಿಡಿ. ಈಗ ಏನಾಗಿದೆ ಅಂದರೆ ಭೂಮಟ್ಟಿಗೆ ಬಾಂಗ್ಲಾ ಕ್ರಿಕೆಟ್ ತಂಡ ವರ್ಲ್ಡ್ ಕಪ್ ಆಡೋದು ಕಷ್ಟ. ಯಾಕಂದರೆ ಈಗ ಲಾಸ್ಟ್ ಮಿನಿಟ್ ನೀವು ಶೆಡ್ಯೂಲನ್ನು ಬದಲಿಸೋಕ್ಕಾಗಲ್ಲ. ಬಾಂಗ್ಲಾ ರೆಡಿ ಇಲ್ಲ. ನೀವು ಯು ಸಿ ದಟ್ ಶ್ರೀಲಂಕಾದಲ್ಲಿ ಇದು ಮಾಡಿ ಅಂತ. ಅದರ ನಡುವೆ ಬಾಂಗ್ಲಾದೇಶದಲ್ಲಿ ಈ IPL ಮ್ಯಾಚ್ಗಳನ್ನು ಏನು ತೋರಿಸೋದಿದೆ ಅದನ್ನು ಬ್ಯಾನ್ ಮಾಡಲಾಗಿದೆ. ಅಲ್ಲಿ ಕ್ರಿಕೆಟ್ ತೋರಿಸಲ್ಲ ಈಗ. ಹೀಗೆ ದ್ವೇಷ ಎಲ್ಲ ಕಡೆ ನಾವು ಬಿತ್ತಾ ಇದ್ದೀವಿ. ಅದ್ರ ಜೊತೆಗೆ ಇದರ ಕಾರಣವಾಗಿ ಕೂಡ ಈ ಪಾಕಿಸ್ತಾನ ಬಾಂಗ್ಲಾದೇಶಕ್ಕೆ ಬಂದಾಯಿತು. ಈ ಬೆಳವಣಿಗೆ ಬಗ್ಗೆ ಕ್ರಿಕೆಟ್ ಆಡುವ ಬಹುತೇಕ ದೇಶಗಳಿಗೆ ಬೇಸರ ಇದೆ. ಆದರೆ ಸುಮ್ಮನೆ ಹಾಕಿದ್ದಾರೆ ಅಂದರೆ BCCI ರಿಚೆಸ್ಟ್ ಸ್ಪೋರ್ಟ್ಸ್ ಬಾಡಿ ಇನ್ ದ ವರ್ಲ್ಡ್ ಅಂತ. ದುಡ್ಡಿದೆ ಭಾರತದ ಕ್ರಿಕೆಟ್ನಲ್ಲಿ, ದುಡ್ಡಿದೆಯಲ್ಲ, ಆ ಕಾರಣಕ್ಕೆ ತಲೆ ಬಗ್ಸ್ಕೊಂಡು ಕೂತ್ಕೊಂಡಿವೆ ಅಷ್ಟೇ. ಯಾವ ಸಂದರ್ಭದಲ್ಲಿ ಸ್ಪೋರ್ಟ್ಸ್ ಗೊತ್ತಿಲ್ಲ. ವರ್ಲ್ಡ್ ಬೇರೆ ಬೇರೆ ದೇಶಗಳು ಇದ್ರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿವೆ. ಕ್ರಿಕೆಟನ್ನು, ಕ್ರೀಡೆಯನ್ನು ರಾಜಕಾರಣದ ದೂರ ಇದೆ. ರಾಜಕಾರಣಕ್ಕೆ ಇವರು ನಮ್ಮ ವೈರಿ, ಇವರು ನಾವು ಆಡಲ್ಲ, ಇವ್ರಿಗೆ ಶೇಕ್ ಹ್ಯಾಂಡ್ ಕೊಡಲ್ಲ, ನಾವು ಇವ್ರ ಮುಖ ನೋಡಲ್ಲ, ನಾವು ಅಲ್ಲಿ ನಿಂತ್ಕೋತೀವಿ, ಅವ್ರು ಈ ಕಡೆ ಬಂದರೆ ನಾವು ಕುಂಡೆ ತಿರ್ಸ್ಕೊಂಡು ಹೋಗ್ತೀವಿ, ಮುಖ ತಿರ್ಸ್ಕೊಂಡು ಹೋಗ್ತೀವಿ, ಆಗಲ್ಲ. ಈ ರೀತಿಯ ಮನಸ್ಥಿತಿಯನ್ನು ಕ್ರೀಡೆಯ ಮೂಲಕ ಸ್ಪ್ರೆಡ್ ಮಾಡ್ತಾ ಇರೋದು. ಇದು ಹಾರಿಬಲ್ ಆದ ಸಿಚುವೇಶನ್. ನಾವು ರಾಜಕೀಯವಾಗಿಯೂ ನಾವು ಫೇಲ್ ಆಗ್ತಾ ಇದ್ದೀವಿ ಈಗ. ಯಾಕೆಂದರೆ ಈಗ ನೋಡಿ, ಪಾಕಿಸ್ತಾನ ಮತ್ತು ಬಾಂಗ್ಲಾ ಹೇಗೆ ಒಂದಾಗ್ತಿವೆ ಅನ್ನೋದಕ್ಕೆ ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥರು ಅವರು ಈಗ ಪಾಕಿಸ್ತಾನದ ಭೇಟಿಯಲ್ಲಿದ್ದಾರೆ. 4 ದಿವಸದ್ದು ಕಾಡುತ್ತೆ. ಶಸ್ತ್ರಾಸ್ತ್ರಗಳನ್ನ ಎಲ್ಲವನ್ನು ಕೂಡ ಚೀನಾದಿಂದ, ಟರ್ಕಿಯಿಂದ ಖರೀದಿ ಮಾಡ್ತಾ ಇದೆ. ಯಾವ ಸ್ಥಿತಿ ಬಂದಿದೆ ಅಂದರೆ
ಭಾರತ ಮತ್ತು ಬಾಂಗ್ಲಾ ಗಡಿ ಇದೆಯಲ್ಲ, ಬಹಳಷ್ಟು ದೂರದವರೆಗೆ ಅಲ್ಲಿ ಏನು ಬೇಲಿ ಇಲ್ಲ, ಇನ್ನೊಂದಿಲ್ಲ, ಏನೂ ಇಲ್ಲ, ಆಯಿತಾ. ಆ ರೀತಿ ಓಪನ್ ಬಾರ್ಡರ್ ಅಂತಾರೆ, ಅದಕ್ಕೆ ಓಪನ್ ಬಾರ್ಡರ್ ಇದೆ. ಅಲ್ಲಿ ಓಪನ್ ಬಾರ್ಡರ್ನಲ್ಲಿ ಏನಾದರೂ ಮಾಡ್ರಪ್ಪ ಅಂತಂದರೆ ಇಲ್ಲ ಜಾಗ ಕೊಡ್ತಾ ಇಲ್ಲ ಮಮತಾ ಜೀದಿ, ಅವಳೇ ತಪ್ಪು ಅಂತಾರೆ. ನೀವೇನು ಕೇಂದ್ರದಲ್ಲಿ ಏನಿರೋದಕ್ಕೆ ಏನಕ್ಕೆ ನೀವು? ಇದು ದೇಶದ ರಕ್ಷಣೆ ಪ್ರಶ್ನೆ ಅಲ್ವಾ? ಅವ್ಳಿಗೆ ಕೊಡಲ್ಲ ಅಂದರೆ ಸುಗ್ರೀವ ಹೊಡಿಸ್ಬಿಟ್ಟು ತಗೊಳ್ಳಿ ಜಾಗನ, ಬೇಲಿ ಹಾಕಿ ನೋಡೋಣ, ಯಾಕೆ ಹಾಕಲ್ಲ? ಏನು ಮಾಡಿದ್ರಿ? ಈಗ ಬಹಳ ಸಮಯದಲ್ಲಿ ಬಾಂಗ್ಲಾ ನುಸುಳುಕೋರರು ಬಂದುಬಿಟ್ಟಿದ್ದಾರೆ. ಇವತ್ತು ನಾನು ಒಂದು ವಾಹಿನಿಯಲ್ಲಿ ನೋಡ್ತಾ ಇದ್ದೆ, ಬೆಂಗಳೂರಿನೆಲ್ಲ ಕೋಗಿಲುದಲ್ಲಿ ಮನೆ ಕಳೆದುಕೊಂಡವರು, ಅವರೆಲ್ಲ ದಾಖಲೆಗಳನ್ನು ಇಟ್ಕೊಂಡು ಕಣ್ಣೀರು ಹಾಕ್ತಾ ಇರೋದು ನೋಡಿದೆ. ಆ ಪುಟ್ಟ ಮಕ್ಕಳುಗಳು ಕಲ್ಲಿನ ಕೆಳಗಡೆ ಕೂತಿದ್ದಾರೆ ಕಣ್ರಿ. ಅವನ ಗಂಡಸು ಹೇಳ್ತಾನೆ, ನಾನು ಇಲ್ಲೇ ಹುಟ್ಟಿದ್ದೀವಿ ಸರ್ ಪಕ್ಕದಲ್ಲಿ ಅಂತ. ಅವ್ರ ಬದುಕಿಗೆ ಬೆಂಕಿ ಇಟ್ಟಿದ್ದನ್ನು ಸಂತೋಷ ಪಡ್ತಿರಲ್ಲ ಅವರು ಎಲ್ಲಿ ಬಾಂಗ್ಲಾದೇವರು? ಒಂದೊಮ್ಮೆ ಬಾಂಗ್ಲಾದೇಶಿಯರೇ ಬಂದರು ಏನು? 2014ರಿಂದ ನೀವು ಇಲ್ಲಿ ದೇಶವನ್ನು ಆಳ್ತಾ ಇದ್ದೀರಲ್ಲ, ಏನು ಮಾಡ್ತಾ ಇದ್ದೀರಿ? ನಿಮ್ಮ ನುಸುಳುಕೋರು ತಡೆಯೋಕ್ಕೆ ಯೋಗ್ಯತೆ ಆಗಲ್ಲ, ಮತ್ತೆ ಹಾಕಿದ್ದೀರಿ ಅಧಿಕಾರದಲ್ಲಿ? ನಿಮ್ಮ ಎಜೆಂಡಾ ಅದೇ ತಾನೇ. ಯುವರ್ ಎಜೆಂಡಾ ಇಸ್ ಅಗೇನ್ಸ್ಟ್ ಮುಸ್ಲಿಮ್, ಅಗೇನ್ಸ್ಟ್ ಮೈನಾರಿಟೀಸ್. ತಡಿಬೇಕು ನೀವು ಕೂತ್ಕೊಂಡು. ಈಗ ಕೂತ್ಕೊಂಡ್ಬಿಟ್ಟು ಅವ್ರು ಜಾಗ ಕೊಡೋಲ್ಲ. ಬೆಂಗಳೂರಿನ ತುಂಬ ಬಂಗಾಳಿಗಳು, ಯಾರೋ ಬಂಗಾಳಿ ಮಾತನಾಡುವ ನಮ್ಮ ವೆಸ್ಟ್ ಬೆಂಗಾಲಿಂದ ಬಂದವರು ಇರ್ಬೋದಲ್ವ, ಎಲ್ಲರೂ ಟಾರ್ಗೆಟ್ ಮಾಡೋಲ್ಲ. ಜಗತ್ತಿನಲ್ಲಿ ಅಟ್ಲೀಸ್ಟ್ ಯಾರು ಪ್ರೀತಿ ಮಾಡೋದಕ್ಕೆ ಕಲೀರಿ ಯೋಗ್ಯತೆಗೆ. ಬರೀ ದ್ವೇಷ ದ್ವೇಷ ದ್ವೇಷ. ನಿಮ್ಮ ರಾಜಕಾರಣ ಅಂದರೆ ದ್ವೇಷದ ಕುಲುಮೆ ಆಗೋಗ್ಬಿಟ್ಟಿದೆಯಲ್ರಿ. ಯಾವ ಸೀಮೆ ರಾಜಕೀಯ ಪಕ್ಷ ನಿಮ್ಮದು? ಎದ್ರೆ ನಿಂತರೆ ಆರ್ ಅಶೋಕ್ ಮಾತನಾಡಬೇಕಾದ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನೋಡಿದ್ವಿ. ಇಲ್ಲಿ ಯಾರ್ಯಾರು ಕರ್ಕೊಬಂದ್ಬಿಟ್ಟು ಈ ಕೋಗಿಲು ಲೇಔಟ್ ಏನಿದೆ, ಆ ಲೇಔಟ್ನಲ್ಲಿ ಯಾರು ಮಧ್ಯವರ್ತಿಗಳಿದ್ರು ಹೇಳ್ಬೇಕಾದ್ರೆ ನೋಡಿದ್ರೆ ಅವ್ರು BJP ಕಾರ್ಯಕರ್ತರಿಂದ ಮುಚ್ಚಿಕೊಟ್ರ ಅದನ್ನ ಅಂತ ಆ ಫೋಟೋವನ್ನು ಮುಚ್ಚಿಸ್ತಾ ಇದ್ದರು. ಯಾಕೆ ಹೀಗಾಗ್ಬಿಟ್ಟೆ ನೀವು? ಯಾಕೆ ಹೀಗಾದ್ರಿ? ಏನಾಗಿದೆ ನಿಮಗೆ? ನಿಮ್ಗೆ ಅಧಿಕಾರ ಅಷ್ಟು ಮುಖ್ಯನಾ ನಿಮಗೆ? ಮನುಷ್ಯನ ಜೀವದ ಬೆಲೆ ಇಲ್ವಾ ನಿಮಗೆ? ಅವ್ರ ಕಣ್ಣೀರನ್ನು ನೋಡಿ. ಇವತ್ತು ಆ ಸ್ಟೋರಿ ಚೆನ್ನಾಗಿತ್ತು, TV9 ಬಂದಿದ್ದು. ಐ ಅಪ್ರಿಸಿಯೇಟ್ ದ್ಯಾಟ್. ಕೇವಲ ಬೈಯೋದು ಮಾತ್ರ ಅಲ್ಲ, ಚಾನಲಲ್ಲಿ ಅಲ್ಲಿ ಕೂತಂಥ ಆ ಜನ ಇದ್ದಾರಲ್ಲ, ಅದರಲ್ಲಿ ಹಿಂದೂಗಳಿದ್ದರು, ದಲಿತರಿದ್ದರು, ಅವ್ರನ್ನೆಲ್ಲ TV9 ಮಾತಾಡಿಸ್ತಾ ಇತ್ತು. ಆ ಉರುಳಿದ ಕಲ್ಲುಗಳ ನಡುವೆ ಆ ಪುಟ್ಟ ಮಕ್ಕಳಿಗೆ ಕೂತಿದ್ದಲ್ಲ, ಅದು ನಿಮ್ಮ ಹೃದಯ ಹಿಂಡಲ್ವ ನಿಮಗೆ? ನೀವು ರಾಜಕಾರಣಿ, ನಿಮ್ಮ ಕುಟುಂಬ ಹಾಗೇನೆ ಕೂತ್ರಿ ಏನು ಹೇಳ್ತೀರಿ ನೀವು? ನಿಮ್ಮ ಯೋಗ್ಯತೆಗೆ ಅದು ಆಗಲ್ವ ನಿಮಗೆ? ವಾಟ್ ಟೈಪ್ ಆಫ್ ಪೀಪಲ್? ಈ ದ್ವೇಷವನ್ನು ಬಿತ್ತಿ ನಮ್ಮನ್ನು ದ್ವೇಷಿಸುವವರೆಲ್ಲ ಒಂದಾಗುವಂತೆ ಮಾಡ್ತಾ ಇದ್ದೀವಿ. ಸೊ ನೀವು ಹೀಗೆ ಮಾಡುವ ಮೂಲಕ ನೀವೇನು ಹೇಳ್ತೀರಲ್ಲ, ಹಿಂದೂ ಮುಸ್ಲಿಮರ ನಡುವೆ ಇರುವಂಥ ಕಂದಕ ಇನ್ನಷ್ಟು ವಿಸ್ತೃತವಾಗ್ತಾ ಹೋಗುತ್ತೆ. ಮನಸ್ಸುಗಳು ಇನ್ನಷ್ಟು ಹೊಡಿತಾ ಹೋಗ್ತವೆ. ಅವರೆಲ್ಲರೊಳಗೆ ನೀವು ವಿಷಯಗಳನ್ನು ತುಂಬಿಬಿಟ್ಟಿದ್ದೀರಿ ನಿಮ್ಮ ರಾಜಕೀಯ ಲಾಭಕ್ಕಾಗಿ. ನೀವು ಅಯೋಗ್ಯರು. ಅಧಿಕಾರದಲ್ಲಿರೋದಕ್ಕೆ ನೀವು ಯೋಗ್ಯರಲ್ಲ. ನೀವು ಮೂಲಭೂತವಾಗಿ ಒಂದು ಮನುಷ್ಯರಾಗೋದನ್ನು ಕಲೀರಿ. ಕಣ್ಣೀರಿಗೆ ರಕ್ತಕ್ಕೆ ಜಾತಿ ಕೋಮಿಲ್ಲ ಕಂಡರಿ. ಊಟಕ್ಕಿಲ್ಲದೆ ಅಲ್ಲ ಅಳುವವರಿದಾರಲ್ಲ, ಅವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನುವ ವ್ಯತ್ಯಾಸ ಇಲ್ಲ ಕಂಡರಿ. ದುಃಖ ನೋವು ಅಸಹಾಯಕತೆಗೆ ಧರ್ಮ ಆಗಲಿ ಇನ್ನೊಂದಾಗಲಿ ಇಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳದೆ ನೀವು ಏನಾಗೋದಕ್ಕೂ ನಾಲಾಯಕು, ರಾಜಕಾರಣಿಗಳಾಗೋದಕ್ಕೂ ನಾಲಾಯಕು, ಮನುಷ್ಯರಾಗೋದಕ್ಕೆ ನಾಲಾಯಕು. ನೀವು ಯೋಗ್ಯರಲ್ಲ, ನೀವು ಯೋಗ್ಯರ ಅಲ್ಲವೇ ಅಲ್ಲ. ಏನಿವೆ ಈಗ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಆತ್ಮೀಯ ಸ್ನೇಹಿತರಾಗುವಂತೆ ಮಾಡ್ತಾ ಇದ್ದೀವಿ. ಈಗ ನಾವು ಎದುರಿಸಬೇಕಾದ್ದು ಎಷ್ಟು ಜನರನ್ನ ನೋಡಿ. ಒಂದು ಕಡೆ ಚೀನಾ, ಇನ್ನೊಂದು ಕಡೆ ಪಾಕಿಸ್ತಾನ, ಮತ್ತೊಂದು ಕಡೆ ಬಾಂಗ್ಲಾದೇಶ, ಈ ಕಡೆ ನೇಪಾಳ, ಆ ಕಡೆ ಶ್ರೀಲಂಕಾ. ಅಂದರೆ ಭಾರತೀಯರ ಇದೆಯಲ್ಲ, ಅವರ ನಿದ್ರೆಗೆಡಿಸುವಂತೆ ಸದಾ ನಿಸ್ಸಹಾಯಕರ ಬದುಕುವಂತೆ ಮಾಡ್ತಾ ಇದ್ದೀರಿ. ಯಾಕೆಂದರೆ ಭಾರತೀಯರು ನಿಸ್ಸಹಾಯಕರಾಗಿದ್ದರೆ, ಅವರು ದುಃಖ ತಪ್ತರಾಗಿದ್ದರೆ, ಅವರು ಭಯದಲ್ಲಿದ್ದರೆ ನಿಮಗೆ ರಾಜಕೀಯ ಲಾಭ ಸಿಗುತ್ತೆ. ಯೋಗ್ಯತೆ ಒಂದಿಷ್ಟು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಮಾತು ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಬಲಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.